ಮಡೆನೂರು ಮನು ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಸದ್ಯಕ್ಕೆ ವೈರಲ್ ಆಗಿದೆ. ಹಾಸ್ಯ ಕಲಾವಿದ ಅಪ್ಪಣ್ಣ ವಿರುದ್ಧವೂ ಕೂಡ ಸಂತ್ರಸ್ತ ನಟಿ ಆರೋಪಿಸ್ತಾ ಇದ್ದಾರೆ. ಅಪ್ಪಣ್ಣನಿಂದ ಟಾರ್ಚರ್ ಅಂತ ಮಾತನಾಡಿರುವಂತಹ ಆಡಿಯೋ ಇದು. ನಟಿ ಮತ್ತು ಬಾಯ್ ಫ್ರೆಂಡ್ ಸಂಬಂಧ ಹಾಳಾಗೋದಕ್ಕೆ ಅಪ್ಪಣ್ಣನೇ ಕಾರಣ, ನನ್ನ ಬ್ರೇಕಪ್ಗೆ ಕಾರಣ ಅಂತ ಅಪ್ಪಣ್ಣ ಅಂತ ಈ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅಪ್ಪಣ್ಣನ ವಿರುದ್ಧವೂ ಸಂತ್ರಸ್ತ ನಟಿ ಸದ್ಯಕ್ಕೆ ಆರೋಪಿಸ್ತಾ ಇರೋದು. ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅಪ್ಪಣ್ಣ ಕಾರಣ ಅಂದಿದ್ದಾರೆ ಈ ಸಂತ್ರಸ್ತೆ. ಆಡಿಯೋದಲ್ಲಿ ಇದೆಲ್ಲವೂ ಕ್ಯಾಪ್ಚರ್ ಆಗಿದೆ. ಸಂತ್ರಸ್ತೆ ಮಾತನಾಡಿರುವಂತಹ ಆಡಿಯೋ ಇದು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಈ ಬಗ್ಗೆನೂ ಕೂಡ ಪೊಲೀಸ್ ತನಿಖೆ ಆಗುತ್ತೆ. ಸೊ ವಿಚಾರಣೆಗೆ ಈ ಸಂತ್ರಸ್ತೆನೂ ಕೂಡ ಒಳಪಡಬೇಕಾಗುತ್ತೆ. 11 ಗಂಟೆಗೆ ವಿಚಾರಣೆ ಇವರದ್ದು ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಸದ್ಯಕ್ಕೆ ವಿಚಾರಣೆಗೆ ಬಂದಿದ್ದಾರೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಇನ್ನು ಅಪ್ಪಣ್ಣ ಕೆಟ್ಟ ದೃಷ್ಟಿಯಲ್ಲಿ ನನ್ನನ್ನು ನೋಡ್ತಾ ಇದ್ದ, ಪ್ರತಿದಿನ ಮಾನಸಿಕ ಹಿಂಸೆಯನ್ನ ನಾನು ಅನುಭವಿಸಿದ್ದೀನಿ, ನನ್ನ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗೋದಕ್ಕೆ ಅಪ್ಪಣ್ಣನೂ ಕಾರಣ. ಕಾಮಿಡಿ ಕಿಲಾಡಿಗಳು ಸೀಸನ್ 2ರಿಂದ ಸಂತ್ರಸ್ತೆಗೆ ಅಪ್ಪಣ್ಣ ಪರಿಚಯ ಅಂತೆ. ಅವತ್ತಿನಿಂದ ಶೋ ವೇಳೆಯೂ ಹಿಂಸೆ ಕೊಡ್ತಿದ್ದ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ಗೆ ಕಾರಣ ಅಪ್ಪಣ್ಣ ಅಂತ ಆರೋಪ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ, ಏನೆಲ್ಲ ಮಾತಾಡಿದ್ದಾರೆ, ಏನೆಲ್ಲ ಹೇಳ್ಕೊಂಡಿದ್ದಾರೆ ಕೇಳೋಣ ಬನ್ನಿ. ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗ್ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ನನ್ನ ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ. ಸೊ ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ಫ್ರೆಂಡ್ಸ್, ಇದನ್ನ ಎಲ್ರಿಗೂ ಶೇರ್ ಮಾಡಿ. ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗ್ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗ್ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ನನ್ನ ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ. ಸೊ ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ಫ್ರೆಂಡ್ಸ್, ಇದನ್ನ ಎಲ್ರಿಗೂ ಶೇರ್ ಮಾಡಿ. ಡೀಟೇಲ್ಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಮೊದಲಿಗೆ ಮಡೆನೂರು ಮನು ಅವರ ವಿರುದ್ಧ ಆರೋಪ ಕೇಳಿ ಬರುತ್ತೆ. ಅದಾದ ನಂತರ ಅಪ್ಪಣ್ಣ ಅನ್ನೋರು ಕೂಡ ನನ್ನ ಇತ್ತೀಚಿನ ಲವ್ ಬ್ರೇಕಪ್ ಆಗೋದಕ್ಕೆ ಕಾರಣ ಅನ್ನುವಂತಹ ಆಡಿಯೋ. ಈ ಆಡಿಯೋ ಯಾವಾಗಿಂದು? ಈ ಬಗ್ಗೆ ಸಂತ್ರಸ್ತೆ ಏನಾದರೂ ಮಾತಾಡ್ತಾರಾ? ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ನಿಜ ಸಭಾ, ಯಾಕಂದ್ರೆ ಈ ಒಂದು ಆಡಿಯೋ ಬಂದ ನಂತರದಲ್ಲಿ ಇದ್ರ ಬಗ್ಗೆ ಮಾಹಿತಿ ಹಿಂದೆ ಬಿದ್ದಾಗ ಇದು ಒಂದು ಹಳೆಯ ಆಡಿಯೋ ಅಂತ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಶೋ, ಒಂದು ರಿಯಾಲಿಟಿ ಶೋನಲ್ಲಿ ಇಬ್ರು ಒಟ್ಟಿಗೆ ಒಂದು ವೇದಿಕೆನಲ್ಲಿ ಈಗ ಶೋಗಳನ್ನ ಮಾಡ್ತಿರೋ, ಸ್ಕಿಟ್ಗಳನ್ನ ಮಾಡ್ತಿದ್ರು. ಅಂತ ಸಂದರ್ಭದಲ್ಲಿ ಈ ತರದೊಂದು ಘಟನೆ ಆಗಿದೆ ಅನ್ನುವಂಥದ್ದು ಕೆಲವೊಂದ್ ಕಡೆ 2-3 ವರ್ಷದ ಹಳೆಯ ವಿಡಿಯೋ ಅಂತ ಹೇಳಲಾಗಿದೆ. ಯಾಕಂದ್ರೆ 2021ರ ಸಂದರ್ಭದಲ್ಲಿ ಒಂದು ರಿಯಾಲಿಟಿ ಶೋನಲ್ಲಿ ಅಪ್ಪಣ್ಣ ಆಗ್ಲಿ ಮತ್ತೆ ಸಂತ್ರಸ್ತೆ ಯಾರಿದ್ದಾರೆ ಅವರು ಒಂದೇ ಶೋನಲ್ಲಿ ಮಾಡ್ತಾ ಇದ್ರು. ಆ ಒಂದು ಘಟನೆಯ ಸಂದರ್ಭದಲ್ಲಿ ಇವರು ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಏನು ಈಗ ಮಡೆನೂರು ಮನು ವಿರುದ್ಧ ಏನು ಆರೋಪವನ್ನು ಮಾಡಿದ್ರೆ ಸೇಮ್ ಅದೇ ಸಂತ್ರಸ್ತೆ ಈ ಒಂದು ಆರೋಪವನ್ನು ಮಾಡಿರುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ಒಂದು ರಿಲೇಶನ್ಶಿಪ್ ಇರುವಂತಹ ಸಂದರ್ಭದಲ್ಲಿ ಅಪ್ಪಣ್ಣ ಮಾಡಿದಂತ ಒಂದಷ್ಟು ಚಟುವಟಿಕೆಗಳಿಂದ ಅವರ ಒಂದು ಬ್ರೇಕಪ್ಗೆ ಕಾರಣ ಆಗಿದೆ ಅಂತ ನೇರವಾಗಿ ಹೇಳಿದ್ದಾರೆ. ಬಟ್ ಅದು ಯಾವ ರೀತಿಯ ಒಂದು ಕಿರುಕುಳ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಏನು ಅಂತ ಅದನ್ನ ನೀಟಾಗಿ ಹೇಳಿಲ್ಲ. ಬಟ್ ಎಲ್ಲ ಒಂದ್ ಕಡೆ ಅಪ್ಪಣ್ಣ ಈ ರೀತಿ ಒಂದು ಚಟುವಟಿಕೆಯಿಂದ ಅವರ ಒಂದು ಮಾನಸಿಕವಾಗಿ ನೊಂದಿದ್ದಾರೆ. ಜೊತೆಗೆ ಒಂದು ತಮ್ಮ ರಿಲೇಶನ್ಶಿಪ್ ಏನಿತ್ತು, ಒಂದು ಲವ್ ಸ್ಟೋರಿ ಏನಿತ್ತು, ಅದು ಬ್ರೇಕಪ್ ಆಗೋಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಲೋಕೇಶ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.